ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಾವೆಲ್ಲರೂ ಕೂಡ ಈಗಾಗಲೇ HDFC ಬ್ಯಾಂಕ್ ವಿದ್ಯಾರ್ಥಿ ವೇತನಕ್ಕೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಿ ಈಗಾಗಲೇ ವಿಡಿಯೋ ಇಂಟರ್ವ್ಯೂ ಕೂಡ ಕಂಪ್ಲೀಟ್ ಮಾಡಿದ್ದೀರಿ. ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕೇಳ್ತಾ ಇದ್ದಾರೆ, ನೆಕ್ಸ್ಟ್ ಪ್ರೊಸೆಸ್ ಯಾವಾಗ ಸ್ಟಾರ್ಟ್ ಆಗುತ್ತಾ ಮತ್ತು ವಿದ್ಯಾರ್ಥಿ ವೇತನ ಯಾವಾಗ ಜಮಾ ಆಗುತ್ತಾ? ಆಲ್ರೆಡಿ ವಿಡಿಯೋ ಇಂಟರ್ವ್ಯೂ ಕಂಪ್ಲೀಟ್ ಮಾಡಿ 2 ವಾರ ಆಯಿತು ಅಥವಾ 20 ದಿನ ಆಯಿತು, 22 ದಿನ ಆಯಿತು, ಯಾವುದೇ ರೀತಿ ಅಪ್ಡೇಟ್ ಇಲ್ಲ, ಅಪ್ಡೇಟ್ ಕೊಡ್ರಿ ಅಂತೇಳಿ ಅನೇಕ ಜನ ಕೇಳ್ತಾ ಇದ್ರಿ. ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿ ಮಿತ್ರರು ಅಪ್ಲಿಕೇಶನ್ ಹಾಕಿದಂಥ ವಿದ್ಯಾರ್ಥಿ ಮಿತ್ರರು ಕೇಳ್ತಾ ಇದ್ರಿ, ಸರ್ ವಿದ್ಯಾರ್ಥಿ ವೇತನ ಯಾವಾಗ ಬರುತ್ತೆ ಅಂತೇಳಿ. ಈ ವಿಡಿಯೋದಲ್ಲಿ ನಿಮಗೆ ವಿದ್ಯಾರ್ಥಿ ವೇತನ ಯಾವಾಗ ಬರುತ್ತೆ ಮತ್ತು ವಿಡಿಯೋ ಇಂಟರ್ವ್ಯೂ ಕಂಪ್ಲೀಟ್ ಮಾಡಿದಂಥವ್ರಿಗೆ ನೆಕ್ಸ್ಟ್ ಪ್ರೊಸೆಸ್ ಏನಿರುತ್ತೆ ಮತ್ತು ಈಗಾಗಲೇ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿ ತಮ್ಮ ಸ್ಟೇಟಸನ್ನು ಚೆಕ್ ಮಾಡಿಕೊಂಡಾಗ ಕೇವಲ ಸಬ್ಮಿಟೆಡ್ ಅಂತ ಮಾತ್ರ ತೋರಿಸ್ತಾ ಇದೆ ಅಂತ ಕೇಳ್ತಾ ಇದ್ರಿ. ಅದ್ರ ಬಗ್ಗೆಯೂ ಕೂಡ ಸ್ಪಷ್ಟವಾದಂಥ ಕ್ಲಾರಿಟಿನ ಕೊಡ್ತೀನಿ, ನಿಮಗೆ ವಿದ್ಯಾರ್ಥಿ ವೇತನ ಬರುತ್ತಾ ಇಲ್ವಾ ಅಂತೇಳಿ. ಜೊತೆಗೆ ಯಾರೆಲ್ಲ ವಿಡಿಯೋ ಇಂಟರ್ವ್ಯೂ ಕಂಪ್ಲೀಟ್ ಮಾಡಿದ್ದಾರಲ್ಲ ಅಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ವಿದ್ಯಾರ್ಥಿ ವೇತನ ಬರುತ್ತಾ ಹೇಗೆ ಅಂತೇಳಿ ಕೂಡ ನಾನು ನಿಮಗೆ ಸ್ಪಷ್ಟವಾದಂಥ ಕ್ಲಾರಿಟಿಯನ್ನು ಈ ವಿಡಿಯೋದಾಗ ಕೊಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿರಿ. ಈಗಾಗಲೇ ಈ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಸುಮಾರು 2ರಿಂದ 3 ವಿಡಿಯೋಗಳನ್ನು ಮಾಡಿರಬೇಕು ನಾನು. ಈ ಒಂದು ವಿಡಿಯೋದಲ್ಲಿ ಡೈರೆಕ್ಟಾಗಿ ವಿಷಯಕ್ಕೆ ಬಂದುಬಿಡ್ತೀನಿ. ಈಗಾಗಲೇ ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನು ಸಲ್ಲಿಸಿ ವಿಡಿಯೋ ಇಂಟರ್ವ್ಯೂ ಕೂಡ ಕಂಪ್ಲೀಟ್ ಮಾಡಿದ್ದೀರಿ. ಈಗಾಗಲೇ ಹೇಳಿದಾಗೆ ಮೊದಲಿಗೆ ಇಲ್ಲಿ ಅನೇಕ ಜನ ಕೇಳ್ತಾ ಇದ್ದೀರಿ, ಕೇವಲ ಅಪ್ಲಿಕೇಶನ್ ಹಾಕಿದ ತಕ್ಷಣ ಕೇಳ್ತಾ ಇದ್ದೀರಿ, ಸರ್ ವಿದ್ಯಾರ್ಥಿ ವೇತನ ಡೈರೆಕ್ಟ್ ಯಾವಾಗ ಬರುತ್ತೆ ಅಂತೇಳಿ. ಇಲ್ಲ ತಮ್ಗೊಡ್ರೆ, ಯಾರೆಲ್ಲ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಿದ್ದೀರಿ ಮೊದಲಿಗೆ ಹೇಳ್ತಾ ಇದ್ದೀನಿ, ಅದರದೇ ಆದಂಥ ಅರ್ಹತಾ ಮಾನದಂಡಗಳಿರುತ್ತೆ. ಮೊದಲಿಗೆ ನಿಮ್ಮ ಶೈಕ್ಷಣಿಕ ಅರ್ಹತೆಗಳ ಆಧಾರದ ಮೇಲೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಅಂದರೆ ನೀವು ಹಿಂದಿನ ತರಗತಿಯಲ್ಲಿ ಗಳಿಸಿದ ಅಂಕಗಳು ಜೊತೆಗೆ ನಿಮ್ಮ ವಾರ್ಷಿಕ ಆದಾಯ ಮತ್ತು ನಿಮ್ಮ ಕುಟುಂಬದಲ್ಲಿ ಏನಾದರೂ ಆದಾಯ ನಷ್ಟವನ್ನು ಹೊಂದಿರುವಂತಹ ಸಮಸ್ಯೆ ಎದುರಾಗಿತ್ತು ಅಂದರೆ ಯಾರಾದರೂ ಈಗ ನಿಮ್ಮ ಕುಟುಂಬದಲ್ಲಿ ಮರಣ ಹೊಂದಿದ್ರೆ ತಂದೆ ಅಥವಾ ತಾಯಿ ಆಗಿರ್ಬೋದು, ಅಥವಾ ನೀವೇನಾದರೂ ಅಂಗವಿಕಲರಿದ್ದರೆ, ಅಥವಾ ನಿಮ್ಮ ತಂದೆ ತಾಯಿ ಏನಾದರೂ ಅಂಗವಿಕಲರಿದ್ದರೆ, ಅಥವಾ ಸರ್ಕಾರದ ಯಾವುದೇ ಯೋಜನೆಗಳಿಂದ ನೀವೇನಾದರೂ ಜಮೀನುಗಳನ್ನು ಕಳ್ಕೊಂಡಿದ್ರೆ, ಮನೆಗಳನ್ನು ಕಳ್ಕೊಂಡಿದ್ರೆ, ಅತಿವೃಷ್ಟಿ ಅನಾವೃಷ್ಟಿ ಅಂತ ಮನೆಗಳನ್ನು ಕಳ್ಕೊಂಡಿದ್ರೆ, ಜಮೀನುಗಳನ್ನು ಕಳ್ಕೊಂಡಿದ್ರೆ, ಅಂತಹ ಸಂದರ್ಭದಲ್ಲಿ ಅಂತಹ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆಯಾಗಿ ಪರಿಗಣಿಸಿ ಅವರನ್ನು ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಶಾರ್ಟ್ ಲಿಸ್ಟ್ ಮಾಡಿದಂಥ ವಿದ್ಯಾರ್ಥಿಗಳ ಡಾಕ್ಯುಮೆಂಟ್ಗಳ ವೆರಿಫಿಕೇಷನ್ ಮಾಡ್ತಾರೆ. ಈಗ ಆಲ್ರೆಡಿ ಡಾಕ್ಯುಮೆಂಟ್ಗಳನ್ನು ವೆರಿಫಿಕೇಷನ್ ಮಾಡಿರ್ತಾರೆ. ನೆಕ್ಸ್ಟ್ ಏನು ಮಾಡ್ತಾರೆ ಅಂದ್ರೆ ಟೆಲಿಫೋನ್ ಇಂಟರ್ವ್ಯೂ ಮಾಡ್ತಾರೆ ಅಥವಾ ವಿಡಿಯೋ ಇಂಟರ್ವ್ಯೂ ಮಾಡ್ತಾರೆ. ಈಗಾಗಲೇ ಅನೇಕ ವಿಡಿಯೋ ಇಂಟರ್ವ್ಯೂ ಮಾಡಿ ಅಪ್ಲೋಡ್ ಮಾಡಿದ್ದೀರಿ. ವಿಡಿಯೋ ಇಂಟರ್ವ್ಯೂ ಅಪ್ಲೋಡ್ ಮಾಡಿದ ತಕ್ಷಣ ನೆಕ್ಸ್ಟ್ ಪ್ರೊಸೆಸ್ ಏನಿರುತ್ತೆ ಅಂದರೆ ಒಂದು ಟೆಲಿಫೋನ್ ಇಂಟರ್ವ್ಯೂ ಆಗುತ್ತೆ, ನೆಕ್ಸ್ಟು ಇಲ್ಲಾಂದರೆ ವಿಡಿಯೋ ಇಂಟರ್ವ್ಯೂ ಆಗುತ್ತೆ. ಎರಡರಲ್ಲಿ ಒಂದನ್ನು ನೀವು ಕಂಪ್ಲೀಟ್ ಮಾಡಿದ ತಕ್ಷಣ ಅಂತಿಮವಾಗಿ ಏನು ಮಾಡ್ತಾರೆ ಅಂದ್ರೆ 1ರಿಂದ 12ನೇ ತರಗತಿಯವರೆಗೆ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ನೇರವಾಗಿ ಸ್ಕಾಲರ್ಶಿಪ್ ಅಮೌಂಟನ್ನು ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತಾರೆ. ವಿಡಿಯೋ ಇಂಟರ್ವ್ಯೂ ಅಥವಾ ಟೆಲಿಫೋನ್ ಇಂಟರ್ವ್ಯೂವನ್ನು ಕಂಪ್ಲೀಟ್ ಮಾಡಿದ್ರೆ. ಆದರೆ ಪದವಿ ಹಂತ ಮತ್ತು ಪ್ರೊಫೆಷನಲ್ ಕೋರ್ಸು ಮತ್ತು PG ಕೋರ್ಸ್ಗಳನ್ನು ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ ಡೈರೆಕ್ಟಾಗಿ ವಿದ್ಯಾರ್ಥಿ ವೇತನವನ್ನು ನೀಡುವುದಿಲ್ಲ. ಅವರು ನಿಮ್ಮ ಮನೆಗಳಿಗೂ ಕೂಡ ಭೇಟಿ ನೀಡುವಂತಹ ಸಾಧ್ಯತೆ ಇರುತ್ತೆ. ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ಮನೆಗಳಿಗೂ ಕೂಡ HDFC ಬ್ಯಾಂಕ್ ಪರಿವರ್ತನದ ಅಧಿಕಾರಿಗಳು ನಿಮ್ಮ ಮನೆಗಳಿಗೂ ಕೂಡ ಭೇಟಿ ನೀಡುವಂಥ ಅವಕಾಶ ಇರುತ್ತೆ. ನಿಮ್ಮ ಮನೆಗೆ ಭೇಟಿ ನೀಡಿ ಪ್ರತಿಯೊಂದು ಮಾಹಿತಿಯನ್ನು ತಿಳ್ಕೊಂಡ ಈ ವಿದ್ಯಾರ್ಥಿ ಏನಾದರೂ ಸ್ಕಾಲರ್ಶಿಪ್ ಎಲಿಜಿಬಲ್ ಇದ್ದರೆ ಮಾತ್ರ ಅವರು ಸ್ಕಾಲರ್ಶಿಪ್ ಅಮೌಂಟನ್ನು ನಿಮ್ಗೆ ನೀಡ್ತಾರೆ. ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ನೀಡುವುದಿಲ್ಲ. ಮತ್ತು ಅಂತಿಮವಾಗಿ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ. ಈ ರೀತಿಯಾಗಿ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ. ಇನ್ನು ಅನೇಕ ಜನ ಈಗಾಗಲೇ ಅರ್ಜಿಗಳನ್ನು ಸಲ್ಲಿಸಿದ್ದೀರಿ. ಪ್ರತಿಯೊಬ್ಬರು ಕೂಡ ವಿಡಿಯೋ ಇಂಟರ್ವ್ಯೂ ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀರಿ. ಇಲ್ಲಿ ನೋಡ್ಬೋದು, ಕಳೆದ ಬಾರಿ ಇಲ್ಲಿ ತೋರಿಸ್ತಾ ಇದ್ದೀನಿ, ಎಲ್ಲರದು ಕೂಡ ಸೆಲೆಕ್ಟೆಡ್ ಫಾರ್ ನೆಕ್ಸ್ಟ್ ರೌಂಡ್ ಅಂತ ತೋರಿಸ್ತಾ ಇದೆ ಅಂತ ಹೇಳ್ತಾ ಇದ್ರಿ. ಈಗ ಮತ್ತೆ ನೋಡ್ಬೋದು ಪ್ರೊಫೈಲ್ ಅಂಡರ್ ರಿವ್ಯೂ ಅಂತ ಹೇಳಿ ಬರ್ತಾ ಇದೆ. ಅಂದರೆ ಪ್ರಗತಿಯಲ್ಲಿದೆ, ಮರುಪರಿಶೀಲನೆಯಲ್ಲಿದೆ ಅಂತ ಹೇಳಿದ್ದಾರೆ. ಅಂದರೆ ಈಗಾಗಲೇ ಯಾರೆಲ್ಲ ವಿಡಿಯೋ ಇಂಟರ್ವ್ಯೂಗಳನ್ನು ಕಂಪ್ಲೀಟ್ ಮಾಡಿದ್ರಿ ಸೆಲೆಕ್ಟೆಡ್ ಫಾರ್ ನೆಕ್ಸ್ಟ್ ರೌಂಡ್ ಅಂತ ತೋರಿಸ್ತಾ ಇತ್ತು. ಈಗ ಮತ್ತೆ ಚೇಂಜಸ್ ಆಗಿದೆ, ನೋಡ್ಕೋಬೋದು. ಇಲ್ಲಿ ಪ್ರೊಫೈಲ್ ಅಂಡರ್ ರಿವ್ಯೂ ಅಂದರೆ ಮತ್ತೆ ಮರುಪರಿಶೀಲನೆಯಲ್ಲಿದೆ. ಎಲ್ಲ ಡಾಕ್ಯುಮೆಂಟ್ಗಳನ್ನು, ನಿಮ್ಮ ದಾಖಲೆಗಳನ್ನು, ಪ್ರತಿಯೊಂದು ಮಾಹಿತಿಯನ್ನು ಮತ್ತೆ ಮರುಪರಿಶೀಲನೆ ಮಾಡಿ ಅಂತಿಮವಾಗಿ ನಿಮ್ಗೆ ವಿದ್ಯಾರ್ಥಿ ವೇತನವನ್ನು ನೀಡ್ತಾರೆ. ಈಗ 18 ದಿನ ಆಯಿತು ಇವತ್ತಿಗೆ ಇದು ಅಪ್ಲಿಕೇಶನ್ ಹಾಕಿ. ನಿಮ್ಮದು ಕೂಡ ಒಂದು ಸಾರಿ ಸ್ಟೇಟಸನ್ನು ಚೆಕ್ ಮಾಡ್ಕೊರಿ, ಈ ರೀತಿ ತೋರಿಸ್ತಾ ಇದೆ ಅಂಥೇಳಿ. ಈ ರೀತಿ ಯಾರ್ದೆಲ್ಲ ತೋರಿಸ್ತಾ ಇದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ನಿಮ್ಮ ಮತ್ತೊಮ್ಮೆ ಡಾಕ್ಯುಮೆಂಟ್ಗಳನ್ನು ಸರಿಯಾಗಿ ವೆರಿಫಿಕೇಷನ್ ಮಾಡಿ ಅಂತಿಮವಾಗಿ ಸ್ಕಾಲರ್ಶಿಪ್ ಅಮೌಂಟನ್ನು ನೀಡ್ತಾರೆ. ಕೆಲವೊಂದು ಬಾರಿ ಮಾತ್ರ ಯಾರು ಪದವಿ ಓದ್ತಾ ಇದ್ದೀರಿ, PG ಓದ್ತಾ ಇದ್ದೀರಿ, ಪ್ರೊಫೆಷನಲ್ ಕೋರ್ಸ್ಗಳನ್ನು ಓದ್ತಾ ಇದ್ದೀರಿ, ಕೆಲವೊಂದು ಬಾರಿ ಮಾತ್ರ ಅಧಿಕಾರಿಗಳು ಮನೆಗೆ ಭೇಟಿ ನೀಡುವಂಥ ಸಾಧ್ಯತೆ ಇರುತ್ತೆ. ಇಲ್ಲದೇ ಇದ್ದರೆ ಡೈರೆಕ್ಟ್ ನಿಮ್ಮ ಟೆಲಿಫೋನ್ ಇಂಟರ್ವ್ಯೂ ಮೇಲೆ ನಿಮ್ಗೆ ಸ್ಕಾಲರ್ಶಿಪ್ ಅಮೌಂಟನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಡೈರೆಕ್ಟಾಗಿ ಜಮಾ ಮಾಡ್ತಾರೆ. ಇದು HDFC ಬ್ಯಾಂಕ್ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾದಂಥ ಅಪ್ಡೇಟ್ ಆಗಿರುತ್ತೆ. ಎಲ್ಲರ ಸ್ಟೇಟಸಲ್ಲಿ ಕೂಡ ಅಪ್ಡೇಟ್ ಆಗಿದೆ. ಯಾರದೆಲ್ಲ ಸೆಲೆಕ್ಟೆಡ್ ಫಾರ್ ನೆಕ್ಸ್ಟ್ ರೌಂಡ್ ಅಂತ ಇತ್ತು, ವಿಡಿಯೋ ಇಂಟರ್ವ್ಯೂವನ್ನು ಕಂಪ್ಲೀಟ್ ಮಾಡಿದ್ರಿ, ಅಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ಇವತ್ತು ಅಪ್ಡೇಟ್ ಆಗಿದೆ. ನೋಡ್ಕೊಳ್ಬೋದು, ಪ್ರೊಫೈಲ್ ಅಂಡರ್ ರಿವ್ಯೂ ಅಂತ ಹೇಳಿ ತೋರಿಸ್ತಾ ಇದೆ. ಯಾರ್ದೆಲ್ಲ ತೋರಿಸ್ತಾ ಇದೆ ಅಂತ ಹೇಳಿ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಅಪ್ಲಿಕೇಶನ್ಗಳನ್ನು ಹಾಕಿದ್ದೆವು, ನಮ್ಮದು ಇದುವರೆಗೂ ಕೂಡ ಸಬ್ಮಿಟೆಡ್ ಅಂತ ತೋರಿಸ್ತಾ ಇದೆ, ಏನು ಮಾಡಬೇಕು, ನಾವು ಆಯ್ಕೆ ಹಾಕಿವಾ ಇಲ್ವಾ ಅಂತೇಳಿ. ನೀವು ಕೂಡ ಆಯ್ಕೆ ಆಗುವಂಥ ಸಾಧ್ಯತೆ ಇರುತ್ತೆ. 45 ದಿನಗಳ ಒಳಗಾಗಿ ಯಾವುದೇ ಅಪ್ಲಿಕೇಶನ್ ಒಂದು ಪ್ರೊಸೆಸ್ ನಂತರ ಮತ್ತೊಂದು ಪ್ರೊಸೆಸ್ಗೆ ಕಂಪ್ಲೀಟ್ ಆಗಬೇಕಾಗಿತ್ತಂದ್ರೆ
ಸುಮಾರು ಈ ವೆಬ್ಸೈಟ್ ಒಳಗೆ 45 ದಿನ ಬೇಕಾಗುತ್ತೆ. ಈಗ ನೋಡಿರಿ, ವಿಡಿಯೋ ಇಂಟರ್ವ್ಯೂವನ್ನು ಕಂಪ್ಲೀಟ್ ಮಾಡಿರಂದ್ರೆ ನೆಕ್ಸ್ಟ್ ಪ್ರೊಸೆಸ್ ಅಂದರೆ ನೆಕ್ಸ್ಟ್ ಡಾಕ್ಯುಮೆಂಟ್ಗಳನ್ನು ಏನು ವೆರಿಫಿಕೇಷನ್ ಮಾಡ್ತಾ ಇದ್ದಾರಲ್ಲ, ಪ್ರೊಫೈಲ್ ಅಂಡರ್ ರಿವ್ಯೂ, ಈ ಪ್ರೊಸೆಸ್ ಒಳಗೆ ಸುಮಾರು 45 ದಿನ ಬೇಕಾಗುತ್ತೆ. ಒಂದು ಸ್ಕಾಲರ್ಶಿಪ್ ನಿಮಗೆ ಬರಬೇಕಾಯ್ತು ಅಂದ್ರೆ ಸುಮಾರು 60ರಿಂದ 65 ದಿನಗಳನ್ನು ತೆಗೆದುಕೊಳ್ತೈತೆ ಅಂತ ಹೇಳಿದ್ದಾರೆ. 65 ದಿನಗಳ ಒಳಗಾಗಿ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ. ನೀವು ಅಪ್ಲಿಕೇಶನ್ ಹಾಕಿದ ದಿನದಿಂದ ನಿಮ್ಮ ಅಪ್ಲಿಕೇಶನ್ ನೆಕ್ಸ್ಟ್ ಪ್ರೊಸೆಸ್ಸು 45 ದಿನಗಳ ಒಳಗಾಗಿ ಏನಾದರೂ ಸ್ಟೇಟಸಲ್ಲಿ ಬದಲಾವಣೆ ಆಗಲಿಲ್ಲ ಅಂದ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಅವರು ಸ್ಕಾಲರ್ಶಿಪ್ಪನ್ನು ಕೊಡುವುದಿಲ್ಲ. ನೀವು ಸೆಲೆಕ್ಷನ್ ಆಗಿಲ್ಲ, ನೀವು ಶಾರ್ಟ್ ಲಿಸ್ಟ್ ಆಗಿಲ್ಲ ಅಂತ ಹೇಳಿ ತಿಳ್ಕೊಳ್ಬೇಕಾಗತ್ತೆ. ಮತ್ತು ಬೇರೆ ಸ್ಕಾಲರ್ಶಿಪ್ಗಳಿಗೆ ಅಪ್ಲಿಕೇಶನ್ಗಳನ್ನು ಹಾಕಿರಿ ಅಂತ ಹೇಳ್ತಾ, ಇದು ಇವತ್ತಿನ HDFC ಬ್ಯಾಂಕ್ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾದಂತಹ ಅಪ್ಡೇಟ್ ಆಗಿರುತ್ತೆ. ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿರಿ. ಹಾಗೆ ಯಾರ್ಯಾರ್ದು ಸ್ಟೇಟಸಲ್ಲಿ ಅಪ್ಡೇಟ್ ಆಗಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಕೂಡ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.